ತಮಿಳು ರಾಜಕೀಯದಲ್ಲಿ ಬಿರುಗಾಳಿ, ದ್ರಾವಿಡ ಪಕ್ಷಗಳಿಗೆ ದಿಗಿಲು ಹುಟ್ಟಿಸಿದ ದಳಪತಿ. ಪೆರಿಯಾರು ಬೇಕು, ದೇವರು ಬೇಕು. ಏನಿದು ವಿಜಯ್ ಹೊಸ ಪಾಲಿಟಿಕ್ಸ್? ನಮಸ್ಕಾರ ಸ್ನೇಹಿತರೆ, ಪಕ್ಕದ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಸುನಾಮಿ ಶುರುವಾಗಿದೆ. ತಮಿಳು ನಟ ಇಳೆಯ ದಳಪತಿ ಅಪ್ಪಡಿಪೋಡು ವಿಜಯ್ ಇವರ ಟಿವಿಕೆ ಪಕ್ಷ ಅಸ್ತಿತ್ವಕ್ಕೆ ಬಂದಿದ್ದು ಇದೇ ಮೊದಲ ಬಾರಿಗೆ ಬೃಹತ್ ರಾಜಕೀಯ ಸಮಾವೇಶ ನಡೆಸಿದ್ದಾರೆ. ಮೊದಲ ಸಭೆಗೇನೆ 5 ಲಕ್ಷ ಜನವನ್ನ ಸೇರಿಸಿದ್ದಾರೆ. ಹಾಗಿದ್ರೆ ವಿಜಯ್ ಪಾರ್ಟಿ ಹೇಗಿರುತ್ತೆ? ತತ್ವ ಸಿದ್ಧಾಂತ ಏನಿವ್ರದು? ವಿಜಯ್ ಎಂಟ್ರಿಯಿಂದ ತಮಿಳು ಪಾಲಿಟಿಕ್ಸ್ನಲ್ಲಿ ಏನು ಚೇಂಜ್ ಆಗುತ್ತೆ? ಬಿಜೆಪಿ ಮತ್ತು ದ್ರವಿಡಿಯನ್ ಕಳಗಂ ಪಕ್ಷಗಳ ಮಧ್ಯೆ ವಿಜಯ್ ಪಾರ್ಟಿ ಕೂಡ ತಮಿಳರ ಮನ ಗೆಲ್ಲುತ್ತಾ? ದ್ರವಿಡಿಯನ್ ಕೋಟೆಯನ್ನ ಮುರಿಯುತ್ತಾ? ಎಲ್ಲವನ್ನ ಈ ವರದಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. ಡಿಎಂಕೆ ದೊಡ್ಡ ಶತ್ರು, ಬಿಜೆಪಿ ವಿರುದ್ಧನೂ ಗುಟುರು. ವಿಜಯ್ ತಮ್ಮ ಮೊದಲ ಭಾಷಣದಲ್ಲೇ ಯಾರ ಹೆಸರನ್ನೂ ಕೂಡ ತಗೊಳ್ಳದೆ ಹೋದ್ರೂ ಕೂಡ ಡಿಎಂಕೆ ಮತ್ತು ಬಿಜೆಪಿ ಎರಡರ ಮೇಲೂ ದಾಳಿ ಮಾಡೋ ರೀತಿ ಮಾತನಾಡಿದ್ದಾರೆ. ಅದರಲ್ಲೂ ಡಿಎಂಕೆ ಮೇಲೆ ಹೆಚ್ಚು ದಾಳಿ ಮಾಡಿದ್ದಾರೆ. ಯಾಕಂದ್ರೆ ಮೋಸ್ಟ್ ಪವರ್ಫುಲ್ ಈಗ ಡಿಎಂಕೆ ಅಲ್ಲ ತಮಿಳುನಾಡಿನಲ್ಲಿ. ಹಾಗಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ತಮಿಳುನಾಡನ್ನ ಸದ್ಯ ಭ್ರಷ್ಟ ಶಕ್ತಿಗಳು ಆಳ್ತಾ ಇದೆ, ಒಂದು ಕುಟುಂಬ ಇಡೀ ರಾಜ್ಯವನ್ನ ಲೂಟಿ ಹೊಡಿತಾ ಇದೆ ಅಂತ ಮೊದಲ ದಿನವೇ ಕುಟುಂಬ ರಾಜಕಾರಣವನ್ನ ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ. ಡಿಎಂಕೆ ವಿರುದ್ಧ ಸಮರ ಸಾರಿದ್ದಾರೆ. ಜನರನ್ನ ವಿಭಜಿಸೋ ಅಜೆಂಡಾ ಇಟ್ಕೊಂಡಿರೋ ಯಾವುದೇ ಪಕ್ಷವಾದರೂ ಅದು ನಮ್ಮ ಐಡಿಯಾಲಜಿಕಲ್ ವಿರೋಧಿ. ಅದೇ ರೀತಿ ದ್ರವಿಡಿಯನ್ ಹೆಸರು ಹೇಳಿಕೊಂಡು ಭ್ರಷ್ಟಾಚಾರ ಮಾಡೋ ಯಾವುದೇ ಪಾರ್ಟಿ ಆದರೂ ಕೂಡ ಅದು ನಮ್ಮ ಪೊಲಿಟಿಕಲ್ ವಿರೋಧಿ. ಒಡೆದು ಆಳೋ ಶಕ್ತಿಗಳನ್ನು ಗುರುತಿಸೋದು ಸುಲಭ, ಅವರನ್ನು ಅವರೇ ಎಕ್ಸ್ಪೋಸ್ ಮಾಡಿಕೊಳ್ತಾರೆ. ಆದರೆ ಭ್ರಷ್ಟರನ್ನ ಗುರುತಿಸೋದು ಕಷ್ಟ. ಯಾಕಂದರೆ ಅವರು ಸಿದ್ಧಾಂತ, ತಮಿಳು ಕಲ್ಚರ್ನ ರಕ್ಷಕರು ಅನ್ನೋ ಸೋಗಿನಲ್ಲಿ ತಪ್ಪಿಸ್ಕೊಂಡು ಬಿಡ್ತಾರೆ. ಅವರ ಮುಖಗಳೇ ಮುಖವಾಡಗಳು. ಅಂತಹ ಸುಳ್ಳು ಶಕ್ತಿಗಳು ಇವತ್ತು ನಮ್ಮ ರಾಜ್ಯವನ್ನು ಆಳ್ತಾ ಇದ್ದಾರೆ ಅಂತ ನೇರವಾಗಿ ಡಿಎಂಕೆಯತ್ತ ಫೈರ್ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವರು ತಮ್ಮ ವಿರುದ್ಧ ಯಾರೇ ರಾಜಕೀಯಕ್ಕೆ ಕಾಲಿಟ್ಟರು ಕೂಡ ಇವರು ಕೇಸರಿ ಗ್ಯಾಂಗ್ನವರು ಅಂತ ಬಣ್ಣ ಬಳಿದು ಜನರನ್ನ ಫೂಲ್ ಮಾಡ್ತಾರೆ. ಆದರೆ ಒಳಗೊಳಗೆ ಒಪ್ಪಂದ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ದಾರೆ. ಪದೇ ಪದೇ ಫ್ಯಾಸಿಸಮ್ ಅಂತ ಬಡ್ಕೊಂಡು ಅಲ್ಪಸಂಖ್ಯಾತರಲ್ಲಿ ಭಯ ಹುಟ್ಟಿಸ್ತಾರೆ ಇವರು. ಅವರು ಬಿಜೆಪಿಯವ್ರದ್ದು ಫ್ಯಾಸಿಸಮ್ ಆದ್ರೆ ನಿಮ್ದೇನು ಪಾಯಸಮ್ಮ ಅಂತ ಫಿಲ್ಮಿಯಾಗಿ ಡೈಲಾಗ್ ಕೂಡ ಹೊಡೆದಿದ್ದಾರೆ. ಪೆರಿಯಾರ್ ಬೇಕು, ಆದ್ರೆ ನಾಸ್ತಿಕತೆ ಬೇಡ. ಏನು ವಿಜಯ್ ತಮ್ಮ ಸಿದ್ಧಾಂತವನ್ನ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಪೊಲಿಟಿಕಲಿ ಕರೆಕ್ಟ್ ಇರೋಕೆ ಟ್ರೈ ಮಾಡ್ತಿರೋ ತರ ಕಾಣಿಸ್ತಾ ಇದೆ. ಸಮಾನತೆ, ಸೆಕ್ಯುಲರಿಸಂ, ಸಾಮಾಜಿಕ ನ್ಯಾಯ, ಪ್ರಜಾಪ್ರಭುತ್ವ, ಮಹಿಳಾ ಸಬಲೀಕರಣದ ಮೇಲೆ ನಮ್ಮ ಪಾರ್ಟಿ ನಿಂತಿರುತ್ತೆ ಅಂತ ಹೇಳಿದ್ದಾರೆ. ಇದನ್ನ ಸಿಂಬಲಿಕ್ ಆಗಿ ತೋರಿಸೋಕೆ ಕಾರ್ಯಕ್ರಮದ ಆರಂಭದಲ್ಲಿ ಟಿವಿಕೆ ಕಾರ್ಯಕರ್ತರು ವಿಜಯ್ ಅವರಿಗೆ ಸಂವಿಧಾನ ಗ್ರಂಥ, ಭಗವದ್ಗೀತೆ, ಬೈಬಲ್ ಹಾಗೂ ಕುರಾನ್ಗಳನ್ನ ಕೂಡ ಕೊಟ್ಟರು. ಇನ್ನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಹಾಗೆ ದ್ರಾವಿಡ ಧೀಮಂತ ಪೆರಿಯಾರ್, ಕಾಂಗ್ರೆಸ್ ಹಿರಿಯ ನಾಯಕ ಕೆ ಕಾಮರಾಜ್ ತಮಿಳುನಾಡಿನವರವರು, ಬ್ರಿಟಿಷರ ವಿರುದ್ಧ ಹೋರಾಡಿದ ರಾಣಿ ವೇಲು ನಾಚಿಯರ್, ಸ್ವತಂತ್ರ ಹೋರಾಟಗಾರ್ತಿ ಅಂಜಲಿ ಅಮ್ಮಲ್ ಅವರ ಹಾದಿಯಲ್ಲೇ ನಾವು ಸಾಕ್ತೀವಿ ಅಂತ ಅವರೆಲ್ಲರನ್ನು ತಮ್ಮ ಐಡಿಯಾಲಜಿಕಲ್ ಮೆಂಟರ್ಗಳಾಗಿ ನಾವು ಗುರುತಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಸಮಾವೇಶದ ಸುತ್ತ ಇವರ ಬೃಹತ್ ಕಟೌಟ್ಗಳು ರಾರಾಜಿಸ್ತಾ ಇದ್ವು. ಆದರೆ ಪೆರಿಯಾರ್ ಬಗ್ಗೆ ಹೇಳುವಾಗ ಮಾತ್ರ ನಾವು ಪೆರಿಯಾರ್ ಅವರ ರ್ಯಾಷನಲ್ ಥಿಂಕಿಂಗ್ ಅಂದ್ರೆ ಪ್ರತಿಯೊಂದರಲ್ಲೂ ಲಾಜಿಕಲಿ ಥಿಂಕ್ ಮಾಡೋದು ಅದು ಮತ್ತು ಮಹಿಳಾ ಸಬಲೀಕರಣದಂತಹ ದ್ರಾವಿಡ ಮೌಲ್ಯಗಳನ್ನ ಮಾತ್ರ ಸ್ವೀಕರಿಸ್ತೀವಿ ಪೆರಿಯಾರ್ದು. ಆದರೆ ಅವರ ನಾಸ್ತಿಕತೆಯನ್ನ, ಧರ್ಮ ವಿರೋಧಿ ಹೇಳಿಕೆಗಳನ್ನ ಸ್ವೀಕರಿಸಲ್ಲ ಅಂತ ಹೇಳಿದ್ದಾರೆ. ದೇವರನ್ನ ದ್ವೇಷಿಸಲ್ಲ, ಅದನ್ನ ಒಪ್ಪಲ್ಲ ಅಂತ ಹೇಳಿದ್ದಾರೆ. ದ್ರಾವಿಡವಾದ ಮತ್ತು ರಾಷ್ಟ್ರೀಯತೆ ಎರಡೂ ಈ ನೆಲದ ಕಣ್ಣುಗಳು, ನಮ್ಮ ಪಕ್ಷದ ಕಣ್ಣುಗಳು ಅಂತ ಹೇಳಿದ್ದಾರೆ. ಎಸ್, ತಮಿಳುನಾಡಿನಲ್ಲಿ ಪಾಲಿಟಿಕ್ಸ್ ಮಾಡೋಕೆ ಹೊರಟಿರೋ ವಿಜಯ್ ನಮ್ಮ ಒಂದು ಕಣ್ಣು ದ್ರಾವಿಡ ಸಿದ್ಧಾಂತ, ಇನ್ನೊಂದು ಕಣ್ಣು ರಾಷ್ಟ್ರೀಯತೆ ಅಂತ ಹೇಳಿದ್ದಾರೆ. ವೆರಿ ವೆರಿ ಇಂಟ್ರೆಸ್ಟಿಂಗ್. ರಾಜ್ಯಪಾಲರು ಇರಬಾರ್ದು. ಏನು ವಿಜಯ್ ಇದೇ ವೇಳೆ ತಮ್ಮ ಟಿವಿಕೆ ಪಕ್ಷ ರಾಜ್ಯಪಾಲರ ಹುದ್ದೆಯನ್ನು ತೆಗೆದು ಹಾಕೋಕೆ ಬೆಂಬಲ ಕೊಡುತ್ತೆ, ರಾಜ್ಯಪಾಲರ ಮೂಲಕ ರಾಜ್ಯಗಳ ಅಧಿಕಾರವನ್ನು ಮೊಟಕುಗೊಳಿಸಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಜೊತೆಗೆ ರಾಜಕೀಯದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ, ದ್ವಿಭಾಷಾ ನೀತಿಯಂತಹ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ತಮಿಳು ಮತ್ತು ಇಂಗ್ಲಿಷ್ ಮಾತ್ರ ಆಡಳಿತ ಭಾಷೆಯಾಗಿರಬೇಕು, ಅದನ್ನು ನಾವು ಮುಂದುವರಿಸ್ತೀವಿ. ಕೋರ್ಟ್ ಮತ್ತು ದೇವಸ್ಥಾನದಲ್ಲೂ ತಮಿಳೇ ಬರಬೇಕು ಅಂತ ಹೇಳಿದ್ದಾರೆ. ಶಿಕ್ಷಣ ಮತ್ತೆ ರಾಜ್ಯ ಪಟ್ಟಿಗೆ ಬರಬೇಕು ಅಂತ ಹೇಳಿದ್ದಾರೆ. ಜಾತಿ ಗಣತಿಯನ್ನು ಬೆಂಬಲಿಸ್ತೀವಿ ಅಂತ ಹೇಳಿದ್ದಾರೆ. MLAಗಳಿಗೆ ಕೋಡ್ ಆಫ್ ಕಂಡಕ್ಟ್ ತರ್ತೀವಿ ಅಂತ ಹೇಳಿದ್ದಾರೆ. ವೈಯಕ್ತಿಕ ದಾಳಿ ಬೇಡ, ಮೈತ್ರಿಗೆ ಓಪನ್ ಆಫರ್. ಇದರ ಜೊತೆಗೆ ತಮ್ಮ ಪಕ್ಷದವರು ಯಾರೂ ವೈಯಕ್ತಿಕ ತೇಜೋವಧೆಗೆ ಇಳಿಬಾರದು, ರಾಜಕೀಯವಾಗಿ ಮಾತ್ರ ದಾಳಿ ಮಾಡಬೇಕು. ಇತರ ರಾಜಕಾರಣಿಗಳ ಬಗ್ಗೆ ಹೆಚ್ಚು ಹೊತ್ತು ಮಾತನಾಡೋದು, ಚರ್ಚೆ ಮಾಡೋದು ಸುಮ್ಮನೆ ಸಮಯ ವ್ಯರ್ಥ. ನೇರವಾಗಿ ಸಮಸ್ಯೆ ಏನು ಬೇಕು ಅನ್ನೋ ನೇರ ಪಾಯಿಂಟ್ಗೆ ಬಂದು ಸರಳವಾಗಿ ವಿವರಿಸಿದ್ರೆ ಸಾಕು ಅಂತ ಹೇಳಿದ್ದಾರೆ.
ಆತ 2026 ಚುನಾವಣೆಯಲ್ಲಿ ಮೈತ್ರಿಗೆ ಓಪನ್ ಇರೋದಾಗೂ ಕೂಡ ಹೇಳಿಕೊಂಡಿದ್ದಾರೆ. ಪ್ರತಿಯೊಂದು ವೋಟ್ ಕೂಡ ಅಣು ಸ್ಫೋಟಕದಂತೆ ಬೀಳುತ್ತೆ ಅಂತ ಹೇಳಿದ್ದಾರೆ. ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರುವ ವಿಶ್ವಾಸ ಇದೆ. ಆದರೆ ಒಂದು ವೇಳೆ ಯಾರಾದರೂ ನಮ್ಮೊಂದಿಗೆ ಕೈ ಜೋಡಿಸೋದಿದ್ರೆ ಡೋರ್ ಓಪನ್ ಇದೆ ಅಂತ ಹೇಳೋ ಮೂಲಕ AIADMKಗೂ ಆಫರ್ ಕೊಟ್ಟಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ತಮಿಳುನಾಡಿನಲ್ಲಿ ಸಿನಿಮಾ ನಟನ ಮೇಲೆ ಅಭಿಮಾನಕ್ಕಿಂತ ಅಂಧಾಭಿಮಾನ ಜಾಸ್ತಿ ಇದೆ. ವಿಜಯ್ ಮಟ್ಟಿಗಂತೂ ಇದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುತ್ತೆ. ಈ ಹಿಂದೆ MGR ಅವರಿಗಿದ್ದ ಫ್ಯಾನ್ ಫಾಲೋಯಿಂಗ್ ರೀತಿಯಲ್ಲೇ ವಿಜಯ್ ಅವ್ರಿಗೂ ಜನ ಬೆಂಬಲ ಇದೆ ಸಿನಿಮಾ ನಟನಾಗಿ. MGR ನಂತರ ಜಯಲಲಿತಾ ತಮಿಳುನಾಡಿನ ರಾಜಕೀಯದಲ್ಲಿ 3 ದಶಕ ಪ್ರಭಾವ ಬೆಳೆಸ್ಕೊಂಡ್ರು. ಸಾಕಷ್ಟು ಬಾರಿ CM ಕೂಡ ಆದರು. ಸೊ ಆ ನಿಟ್ಟಿನಲ್ಲಿ ಹೇಳೋದಾದರೆ ವಿಜಯ್ ಅವರಿಗೂ ಚಾನ್ಸಸ್ ಇದೆ ತಮಿಳುನಾಡಿನಲ್ಲಿ. ಹಾಗಂತ ಫೇಲ್ ಆಗಿರೋ ಎಕ್ಸಾಂಪಲ್ಸ್ ಇಲ್ವಾ? ಇದೆ. ಗ್ರೇಟ್ ಕಮಲ್ ಹಾಸನ್, ತಮಿಳಿನ ಗ್ರೇಟ್ ಐಕಾನಿಕ್ ನಟ, ಅವರು ಒಂದು ಪಾರ್ಟಿ ಕಟ್ಟಿದ್ರು. ಬಟ್ ಅಂದುಕೊಂಡ ರೀತಿಯಲ್ಲಿ ಸಕ್ಸಸ್ ಸಿಗಲಿಲ್ಲ. ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ 1 ಸೀಟ್ ಗೆಲ್ಲಿಲ್ಲ. 2.5% ವೋಟ್ ಶೇರ್ ತಗೊಂಡ್ರು ಅಷ್ಟೇ. ಅದಕ್ಕೂ ಮುಂಚೆ ನಟ ವಿಜಯಕಾಂತ್ಗೂ ಕೂಡ ಅಷ್ಟೊಂದು ಸಕ್ಸಸ್ ಸಿಗಲಿಲ್ಲ. ಆದರೆ ವಿಜಯಕಾಂತ್, ಕಮಲ್ ಹಾಸನ್ ಅವರ ಪಕ್ಷಗಳು ಸರಿಯಾಗಿ ಕ್ಲಾರಿಟಿ ಇಲ್ಲದೆ ಪಾಲಿಟಿಕ್ಸ್ ಮಾಡಿದ್ರು. ನಮ್ಮ ತತ್ವ ಸಿದ್ಧಾಂತಗಳೇನು, ನಾವು ಜನರಿಗೆ ಏನು ಆಫರ್ ಮಾಡ್ತೀವಿ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ, ನಮ್ಮ ನೀತಿ ನಿಯಮಗಳೇನು ಅನ್ನೋದನ್ನು ಕ್ಲಾರಿಟಿ ಅವರು ಕೊಟ್ಟಿರಲಿಲ್ಲ. ಆದರೆ ವಿಜಯ್ ಸ್ಟ್ರಾಟಜಿಗಳನ್ನು ನೋಡ್ತಾ ಇದ್ದರೆ ಇವರು ಆಲ್ರೆಡಿ ತಮಿಳುನಾಡಿಗೆ ಹೇಗೆ ಬೇಕು, ಇಂದಿನ ಭಾರತಕ್ಕೆ ಯಾವ ರೀತಿಯ ಸ್ಟ್ರಾಟಜಿಗಳು ಬೇಕು ಅದನ್ನೇ ಪ್ಲಾನ್ ಮಾಡ್ಕೊಂಡು ಬಂದಿರೋ ಥರ ಕಾಣಿಸ್ತಾ ಇದ್ದಾರೆ. ದ್ರಾವಿಡತೆಯೂ ಬೇಕು, ರಾಷ್ಟ್ರೀಯತೆಯೂ ಬೇಕು, ನ್ಯಾಷನಲಿಸಮೂ ಬೇಕು ಅಂತ ಹೇಳೋ ಮೂಲಕ ಯಾರ ಕಣ್ಣಿಗೂ ನಾವು ಕೈ ಹಾಕಲ್ಲ, ಎಲ್ಲರ ಹೃದಯಕ್ಕೂ ಕೈ ಹಾಕ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇವರು ಪ್ಲಾನ್ ಮಾಡ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆ. ಸೊ ತಮಿಳುನಾಡಿನಲ್ಲಿ 2 ದ್ರಾವಿಡ ಪಕ್ಷಗಳಿಗೆ ಈ ಪಾರ್ಟಿ ಕೂಡ ಕಾಂಪಿಟೇಟರ್ ಆಗಿ ಉದಯ ಆಗ್ಬೋದು. ಹಾಗೊಮ್ಮೆ ಆದರೆ BJPಗೆ ಹೆಲ್ಪ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಕಾರಣ ದ್ರಾವಿಡ ಮತಗಳು ಜಯಲಲಿತಾ ಹೋದ ನಂತರ ಹೋಲ್ಸೇಲ್ ಆಗಿ ಸ್ಟಾಲಿನ್ ಪಾರ್ಟಿಗೆ ಬೀಳೋಕೆ ಶುರುವಾಗಿವೆ. ಅಣ್ಣಾ DMK ಒಳಜಗಳದಿಂದಾಗಿ ಈ ಪಕ್ಷದ ನಾಯಕರು ಅನಿವಾರ್ಯವಾಗಿ DMK ಕಡೆಗೆ ಗುಳೆ ಹೋಗ್ತಾ ಇದ್ರು. ಈಗ ದ್ರಾವಿಡ ಮತಗಳು ವಿಭಜನೆ ಆದರೆ ಅಲ್ಲಿ ಸ್ಟಾಲಿನ್ ಪಕ್ಷ ಕುಗ್ಗೋ ಸಾಧ್ಯತೆ ಇರುತ್ತೆ. ಈ ಅಪಾರ್ಚುನಿಟಿಗೆ ಕಾಯ್ತಾ ಇರೋ BJPಗೂ ಇದು ವರದಾನ ಆಗಬಹುದು. BJP ಈ ದ್ರಾವಿಡ ಮತಗಳ ವಿಭಜನೆಯಲ್ಲಿ ತಾನು ಕೂಡ ಮೇಜರ್ ಪಾರ್ಟಿ ಅಂತ ತೋರಿಸಿಕೊಳ್ಳೋಕೆ ಅವಕಾಶ ಇರುತ್ತೆ. ಇದು ದಕ್ಷಿಣ ಗೆಲ್ಲುವ ಅಥವಾ ತಮಿಳುನಾಡಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕೌಂಟ್ ಓಪನ್ ಮಾಡುವ BJP ಕನಸಿಗೆ ಒಂದಷ್ಟು ರೆಕ್ಕೆಗಳನ್ನು ಕೂಡ ಕೊಡಬಹುದು. ಇನ್ನೂ ಬೆಳವಣಿಗೆಯಾಗಿ ವಿಜಯ್ ಏನಾದರೂ BJP ಜೊತೆಗೆ ದೋಸ್ತಿನೂ ಮಾಡ್ಕೊಂಡು ಬಿಟ್ರೆ ಅದು ಇನ್ನೂ ದೊಡ್ಡ ಡೆವಲಪ್ಮೆಂಟ್ ಆಗೋ ಸಾಧ್ಯತೆಯೂ ಇರುತ್ತೆ. ಆದರೆ ವಿಜಯ್ ಮೊದಲು ರಾಜಕೀಯಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬರಬೇಕು. ಈಗಿನ್ನೂ ಕೂಡ ಅದರ ಆರಂಭದ ಲಕ್ಷಣ ಅಷ್ಟೇ ಕಾಣಿಸ್ತಾ ಇದೆ. ಹಾಗಾಗಿ ಇವಾಗಲೇ ಏನನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಧ್ಯತೆಗಳು ತುಂಬ ಇದಾವೆ ಅನ್ನೋದಂತೂ ಸ್ಪಷ್ಟ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.